ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇನುಂಟು ಕಾಣಿಸಲು. ಶ್ರುತಿಗುರುಗಳ ಬೋಧೆಯದು ತತ್ವಮಸಿಯೆಂದು ನಿತಿಸಲ ಆನಾರೆಂದು ಬೆಸಗೊಂಡ ಬಗೆಗೆ ಗತಿಯಾವುದಿನ್ನೋ ತನ್ನುಳಿಮೆ ತನ್ನೊಳಗಿಲ್ಲದ ಇತರಂಗಳಲ್ಲಿ ಬೇಸಲುಂಟೆ ಬರಿದೆ. ತೋರುವ ಅಜಾಂಡ ಜಾಲಗಳನ್ನೊಳಕೊಂಡು ಮೀರಿದ ಪ್ರತಿಮ ಬೋಧಾತ್ಮರೂಪಾಗಿ ಬೇರಿದೆಂದ ಅರಿವಿಲ್ಲಾಗಿ ತನ್ನೊಳಗೊಂದು ದೂರಿಲ್ಲದ ಅರಿಯಬೇಕೆನ್ನುವ ಅವೋದಿ. ತುಂಬಿ ತುಳುಕದ ಆನಂದ ಸುಧಾಬ್ದಿ ತಾನೆಂಬುದೇ ಒಂದರಿವು ತನ್ನೊಳು ಲೀಯಮಾಗಿ ಶಂಭುಲಿಂಗದ ಕೂಟವದು ತಾನೇ ನಿಜಮುಕ್ತಿ ಎಂಬುದೇ ನಂಬಿಕೆ ಪೆರೆತಿಲ್ಲವೆಂದು. ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇನುಂಟು ಕಾಣಿಸಲು. ತನ್ನನ್ನು ಶ್ರೇಷ್ಠ ಪರ ಬ್ರಹ್ಮ ಆತ್ಮ ಇಲ್ಲ, ಬೇರೆ ಏನೈತಿ ಅಂತಾರ. ಕಾಣಿಸಕ್ಕೆ ಬೇರೆ ಏನೈತಿ, ಕಾಣಿಸ್ಬೇಕು ನೋಡ್ಬೇಕು ಅಂತ ಹೊಂಟ ಜಗತ್ತಿನೊಳಗೆ. ದೇವ್ರನ್ನ ಅಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಅಂತ ಹುಡುಕಾಕತ್ತಾನ ಮನುಷ್ಯ. ಹುಡುಕಿದ್ರೊಳಗೆ ಏನೈತಪ್ಪ, ಕಾಣಿಸುವಂಥದ್ದನ್ನೋದು ಕಾಣುವಂಥ ವಸ್ತು ಅಲ್ಲಲ್ಲ, ತೋರುವಂಥ ವಸ್ತು ಅಲ್ಲ, ಇರುವಿಕೆ ಅದು. ತೋರುವುದು ಇರುವಿಕೆ ಅಲ್ಲ, ಏನು ತೋರ್ಸತ್ತಲ್ಲ ಅದು ಇರುವಿಕೆ ಅಲ್ಲ. ಮತ್ತು ಏನು ತೋರಾಕತ್ತಲ್ಲ ನಿನಗೆ ಅದು ನೀನಲ್ಲ, ತೋರಿಕೆ ನೀನಲ್ಲ, ಅದು ನಿನ್ನ ಬಿಟ್ಟು ಬೇರೆನ. ಅದಕ್ಕೆ ನೀ ನೋಡ್ತೇನೆಪ್ಪ ಹೊರಗೆ ಅಂದ್ರೆ ಅದು ನಿನ್ನ ಬಿಟ್ಟು ಬೇರೆನೇ ಐತಂತ. ಜಗತ್ತಿಗೆ ನೋಡ್ತೇವೆ ಹೊರಗಡೆ, ಕಣ್ಣಿನ ಮೂಲಕ ನೋಡ್ತೇವೆ, ಒಂದೊಂದು ಇಂದ್ರಿಯ ಮೂಲಕ ಒಂದೊಂದು ವಿಷಯಗಳನ್ನು ನೋಡ್ತೇವೆ. ಆದರೆ ಇವು ಯಾವ ನೋಡುವೆಲ್ಲ ನಿನಗೆ ಏನು ಅನುಭವಕ್ಕೆ ಬರ್ತಾವಲ್ಲ, ಹೊರಗಿನ ಇದು ಹೊರಗಿನ ವಸ್ತುಗಳನ್ನು ನೀನೇನು ನೋಡ್ತೀಯಲ್ಲ ಅವು ನಿಜವಾಗಿ ಇರುವಿಕೆ ಅಲ್ಲ. ಆದರೆ ಇರುವಿಕೆ ಅನ್ನೋಂಗೆ ಭಾಸಕ್ಕವು, ಸತ್ಯ ಅನ್ನಿಸ್ತಾವ, ಶಾಶ್ವತ ಅನ್ನಿಸ್ತಾವ, ಕರೆಯಣ ಅನ್ನಿಸ್ತಾವ. ಅದಕ್ಕೆ ಇದು ತಿಳುವಳಿಕೆ ಇದ್ದವಾಗ ಇದು ಬರಿದ ಅನ್ನಿಸ್ತೈತಿ. ಕಾಣಕ್ಕೆ ಏನೈತಪ್ಪ ಇದ್ರೊಳಗೆ ಬರಿದೈತಲ್ಲ, ಇದು ಖಾಲಿ ಐತಿ, ಇದ್ರಾಗ ಏನಿಲ್ಲ ಹಿಂಗೆ ಅನ್ನಿಸ್ಬೇಕಲ್ಲ ನಮಗೆ. ನಿಜಗುಂಡ್ರಿನ ಹೇಳಕತ್ತಾರಲ್ಲಿ, ನಿಜಗುಂಡ್ರಿ ಹೇಳಿದ್ರು ಅವರು, ತನ್ನನ್ನು ಪರ ಅಂತ ತಿಳಿಲಾರ್ದ ಬೇರೆ ಭಿನ್ನ ಬಿಟ್ಟು ಅರಿಸಲು. ಇನ್ನಿಟ್ಟು ಬೇರೆ ಬೇರೆ ಅರಿಸ್ಕೊಂತ ಕುಂತ್ರೆ ಕಾಣಕ್ಕೆ ಏನೈತೆ ಅಲ್ಲೇ ಬರಿದೈತೆ ಅಲ್ಲ ಅಂತ ಹೇಳ್ತಾರೆ. ನಮಗೆ ಬರಿದು ಅನಿಸೋದಿಲ್ಲ, ಅಲ್ಲಿ ಖಾಲಿ ಅನಿಸೋದಿಲ್ಲ. ಇದರೊಳಗೆ ಎಲ್ಲ ಐತೆ ಅಂತ ನಾವು ತಿಳ್ಕೊಂಡು, ನಿಜಗೂನ್ರಿ ಹೇಳಿದಂಥದ್ದು ಇದು ನಮಗೆ ಅನುಭವ ಕೊಡ್ಬೇಕಲ್ಲ, ಇದೆಲ್ಲ ಖಾಲಿ ಅನ್ನಿಸ್ಬೇಕಲ್ಲ. ಯಾರಿಗೆ ಅನಿಸ್ತೈತಿ ಇದು ಖಾಲಿ? ತನ್ನನ್ನು ತಿಳಿಲಾರ್ದನ ಹೊರಗೆ ಹುಡುಕಾಕತ್ರಿ, ಏನೈತಪ್ಪ ಇದು ಖಾಲಿನ ಐತಿ, ಬರೀದೈತಿ ಇದು ಅಂತ ಹೇಳಿದ್ರು ಅವ್ರು. ತನ್ನನ್ನು ತಿಳಿದ್ರೆ ತಾನು ಸಂಪೂರ್ಣವನ, ಪರಿಪೂರ್ಣವನ. ಅಚ್ಯುತದನ, ಅಖಂಡದನ, ಅನಂತದನ. ತನ್ನ ನಿಜವನ್ನು ತಿಳಿದ್ರೆ ಇದೆಲ್ಲ ಐತಿ. ಆದರೆ ಹೊರಗನ್ನ ಬೇರೆ ತಿಳಿದ್ರೆ ಬರಿದೈತಿ. ಇದು ಬರಿದನ್ನೋ ಅನುಭವ ಯಾವಾಗ ಬರ್ತೈತಿ? ಇದು ಖಾಲಿ ಅನ್ನೋ ಅನುಭವ ಯಾವಾಗ ಬರ್ತೈತಿ? ಏಕ ಜಾಗ್ರದಾಗ. ಇದು ಖಾಲಿಪ ಇದು ಬರಿದು ಅನ್ನೋದು ಅನುಭವ ಯಾವಾಗ ಬರ್ತೈತಿ?
ವಿವೇಕ ಜಾಗ್ರ ಆದಾಗ ವೈರಾಗ್ಯ ಉದಯ ಆದಾಗ ಅದಕ್ಕೆ ವೈರಾಗ್ಯ ಉದಯ ಆಗುವವರೆಗೆ ಇದೇ ಸತ್ಯ ಅನಿಸ್ತತಿ. ಇದ್ರೊಳಗೆ ಬಡ್ದಾಡ್ತಾನೆ ಮನುಷ್ಯ. ಬರಿದ ಅನಿಸುವುದಿಲ್ಲ. ಅದಕ್ಕೆ ಇದು ಬರಿದ ಅನಿಸುವವರೆಗೇನೋ ಸತ್ಯದ ಅನ್ವೇಷಣೆ ನಡೀಬೇಕು. ಇದ್ರೊಳಗೆ ಏನೈತಪ್ಪ, ಸಂಸಾರದೊಳಗೆ ಖಾಲಿ ಐತಿ, ಬರೀದೈತಿ. ಇದ್ರೊಳಗೆ ಎಷ್ಟು ಮಾಡಿದರೂ ಇದು ವ್ಯರ್ಥನ ಐತಿ. ಇದ್ರೊಳಗೆ ಸುಖ ಇಲ್ಲ, ಇದ್ರೊಳಗೆ ಆನಂದ ಇಲ್ಲ ಅಂತ ಯಾರಿಗೆ ಖಾತ್ರಿ ಆಕತಿ? ಅವನ ಮಾತ್ರ ತನ್ನ ನಿಜವನ್ನು ಅರಿಯಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಖಾಲಿ ಬರೀ ಇದೈತಿ, ಇದ್ರಾಗ ಏನಿಗೆ ಬರ್ತಿಪ್ಪ ನೀನು? ಕೋಳಿ ತಿಪ್ಪಿಗೆ ಬರಿದಂಗೆ. ತಿಪ್ಪಿಗೆ ಬರಿ ಏನು ಮಾಡ್ತತಿ? ಅದು ಕಾಳ ಹುಡುಕ್ತದೆ. ಹಂಗೆ ಮನುಷ್ಯ ಸಂಸಾರದಾಗ ಏನು ಮಾಡ್ತಾನೆ? ಎಳ್ಳು ಕಾಳಷ್ಟು ಎಲ್ಲೋ ಸುಖದ ಅನುಭವ ಆಗ್ತದೆ. ಗೆಬರಿಗೆ ಬರ್ತಾನೆ. ಒಂದಾದ್ಮೇಲೆ ಮತ್ತೊಂದ್ರಾಗ ಐತೆ ಅನ್ಕೋತಾನೆ, ಮತ್ತೊಂದಾದ್ಮೇಲೆ ಮತ್ತೊಂದ್ರಾಗ ಐತೆ. ಸಣ್ಣ ಬಾಲಕಾವಸ್ಥೆ ಇದ್ದಾಗ ಭಾಳಷ್ಟು ವಿದ್ಯೆ ಕಲಿತು ದೊಡ್ಡ ನೌಕರಿ ತಗೊಂಡ್ರೆ ಆರಾಮಿರ್ತದಪ್ಪ ಜೀವನ ಅನ್ಕೊತಾನೆ. ಇಲ್ಲ ಬಹಳಷ್ಟು ದುಡಿಮೆ ಮಾಡಿ ಹೆಂಗಾರ ರೊಕ್ಕ ಗಳಿಸಿ ದೊಡ್ಡ ಮನೆ ಹಾಕ್ಕೊಂಡು ದೊಡ್ಡ ಬಂಗ್ಲೆ ಹಾಕ್ಕೊಂಡು ಹೆಂಡತಿ ಮಕ್ಕಳು ಎಲ್ಲ ಆದ್ರೆ ಆರಾಮಿರ್ತದಪ್ಪ ಜೀವನ ಅನ್ಕೊತಾನೆ. ಮುಂದೆ ಮತ್ತೊಂದು ಚಿಂತೆ. ಮಕ್ಕಳು ಚಲೋ ಹಾಕ್ಕವೋ ಚಟ್ ಹಾಕ್ಕವೋ, ಹೇಳಿದ ಮಾತು ಕೇಳ್ತಾವೋ ಇಲ್ಲೋ, ಮತ್ತು ಅದೇ ಚಟ ಕಲಿತಾವೋ ಏನು ಮಾಡ್ತಾವೋ, ಎಲ್ಲಿ ನನ್ನ ಹೆಸರು ಮಣ್ತನ ಹೆಸರು ಹಾಳು ಮಾಡ್ತಾವೋ. ಮುಂದೆ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಚಿಂತೆ. ಮದುವೆ ಆದವು ಅಂದ್ರೆ ಮಕ್ಕಳಾಗ್ಲಿಕ್ಕೆ ಮೊಮ್ಮಕ್ಕಳಾಗಲಿಲ್ಲ. ಎಲ್ಲ ಸುದ್ದದಾವ ಅನುಕೂಲ, ಮಕ್ಕಳ ಮಾತು ಕೇಳಿಲ್ಲ ಅನುಕೂಲ ಮಾಡ್ತಾವ ಒಂದು ಚಿಂತೆ. ಹಿಂಗೆ ಒಂದಾದ ಕೂಡಲೇ ಒಂದು ಇದಕ್ಕೆ ರೋಗಗಳ ಬಾಧೆ, ರೋಗದ ಚಿಂತೆ, ಹಸುವಿನ ಚಿಂತೆ, ಕೃಷಿ ಚಿಂತೆ, ಒಂದಕ್ಕೊಂದು ಶಿಕ್ಷುವಕ್ಕ. ಹಂಗೆ ಇದು ಸಂಸಾರ ಎಷ್ಟು ಹೆಂಗೆ ಆಳಕ್ಕೆ ಕೇಳ್ಕೋತ ಹೋಗಿ ಹೆಂಗೆ ನಿನಗೆ ಮತ್ತಟ ದುಃಖನ ಕೊಡ್ತತಿ ಹೊರತಾಗಿ ಸುಖ ಅಂತ ಕೊಡೋದಿಲ್ಲ. ಇದ್ರಾಗ ಸುಖ ಇಲ್ಲ. ನಿಜವಾಗಿ ನೋಡಿದ್ರೆ ಇದ್ರ ದುಃಖ ಐತೆ ಅನ್ನೋದು ದುಃಖನೂ ಇಲ್ಲ. ನೀ ಹಚ್ಕೊಂಡಿದ್ದನ ಅದಕ್ಕೆ ನಿನಗೆ ಅನಿಸ್ತತೆ ಅಷ್ಟೆ. ಏನಾದ್ರಿ ಏನು ಅವನ ಹಣೆ ಬರ ಅವನ ಹಿಂಬಾಲ, ಮಕ್ಕಳ ಹಣೆ ಬರ ಮಕ್ಕಳ ಹಿಂಬಾಲ, ನಾನು ಹಣೆ ಬರ ನಾನು ಹಿಂಬಾಲ. ಈ ಶರೀರ ಬಂದತ್ತೆ ಅಂದಮೇಲೆ ಇದ್ರ ಹಣೆ ಬರ ಇದ್ರ ಹಿಂಬಾಲ, ನನಗೇನು ಸಂಬಂಧ ಇಲ್ಲಿದೆ ಅಂತ ತಿಳಿದು ಸಂಸಾರದೊಳಗಿದ್ರೂ ನೀ ಆರಾಮಿರ್ತಿ. ಈ ಯಥಾರ್ಥ ಅನುಭವನ ಮಾಡಿಕೊಂಡೆ ಅಂದ್ರೆ ಈ ಸಂಸಾರದೊಳಗಿದ್ರೂ ನಿನ್ನ ದುಃಖದ ಬಾಧೆ ಇಲ್ಲ. ಯಾಕೆ ಹೇಳ? ಇದನ್ನು ಯಾವುದೂ ಹಚ್ಕೊಂಡಿಲ್ಲ, ನಿರ್ಲೇಪ ಅಂತಾರದು. ಇದನ್ನು ಒಳಗೆ ಹಚ್ಕೊಂಡು ನೀನು ಮನಸ್ಸಿನೊಳಗೆ ನಂದಿದ ಮಣಿ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಸಾರ, ಇದು ನಂದು ಅಂತೀಯಲ್ಲ. ಯಾವಾಗಿಂತ್ರ ನಿಂದಿದು? ಎಷ್ಟೊತ್ತಿಂದ ನಿಂದಿದು? ಏನು ಮುಂದಿದ್ರೆ ನೀವು ಬಿಟ್ಟ ಹೋಗುದಿಲ್ಲ? ಇದನ್ನು ಬಿಟ್ಟು ಹೋದ ಮೇಲೆ ಇದು ಚಲೋ ಐತಿ ಕೆಟ್ಟ ಐತಿ ಅಂತ ಅವಾಗ ವಿಚಾರ ಮಾಡ್ತೇನೆ. ಅದಕ್ಕೆ ಇದು ಏನೈತಲ್ಲ, ಪ್ರಾರಬ್ಧ ಕರ್ಮದ ಫಲವಾಗಿ ಹೆಂಡತಿ, ಮಕ್ಕಳು, ಮಣಿ, ಹೊಲ, ಸಂಸಾರ ಇದು ದುಡಿಬೇಕಾಯ್ತು. ಇಲ್ಲಿ ಅದಕ್ಕೆ ಬಂದೈತಿ. ಕರ್ಮಗಳನ್ನು ತೀರಿಸ್ಕೋಬೇಕಾಯ್ತು. ಇದು ಮಾಡಿದಂಥ ಕರ್ಮಗಳನ್ನು ಅದಕ್ಕೆ ಬಂದೈತಿ. ಇದು ಶರೀರ ಏನು ಉಂಡುಟ್ಟು ಭೋಗಿಸಿ ಹೋಗ್ಬೇಕಾಯ್ತು. ಇದು ಪ್ರಾರಬ್ಧ ಮಾಡಿದಂಥ ಕರ್ಮವನ್ನು ಅದಕ್ಕೆ ಬಂದೈತಿ ಅಂತ ಈ ರೀತಿ ತಿಳಿದಿದ್ದಾದ್ರೆ ನೀನು ವ್ಯಥೆ ಪಡೋದಿಲ್ಲ, ದುಃಖ ಪಡೋದಿಲ್ಲ.
ಏನಾದರೂ ಸದ್ಯಕ್ಕೆ ಇದಕ್ಕೆ ನಾನು ಈಗ ಕಾರಣೀಭೂತನಲ್ಲ. ಹಿಂದೆ ಮಾಡಿದಂಥ ಕರ್ಮ ಇದು. ಹಿಂದೆ ಮಾಡಿದ ಕರ್ಮದ ಫಲ ಈಗ ಬೋಗಿಸಾಗ್ತದೆ, ಬೋಗಿಸ್ಲಿ ಬಿಡೋದು. ಅದಕ್ಕೆ ಬೇರೆ ಪರಿಹಾರ ಇಲ್ಲ. ಪರಿಹಾರ ಇದ್ದಿದ್ದಾದ್ರೆ ಎಂತೆಂಥರ ಜಗತ್ತಿನಾಗ ಇದಕ್ಕಾಗಿ ಬಳಲಿ ಹೋದರು. ಎಂತೆಂಥರ ಜಗತ್ತಿನಾಗ ಇದಕ್ಕಾಗಿ ಬಳಲಿ ಹೋದರು. ಬಳಲಿಲ್ಲ. ಯಾರು ಅವರಿಗೆ ಅದನ್ನು ಅನುಭವಿಸಿ ಹೋದ್ರಿಲ್ಲ. ಅವರು ತಪ್ಪಿಸ್ಕೊಳಕ್ಕೆ ಬರ್ತಿತ್ತು ಅಂದ್ರೆ, ಆದರೆ ಈಗ ತಪ್ಪುತ್ತೆ ಅಂದ್ರೆ ಮುಂದಾದರೂ ಒಂದು ದಿನ ಆದರೂ ಭವಿಷ್ಯತೀರಬೇಕು. ಈಗ ಬಿಟ್ಟು ಅಂದ್ರೆ ಮುಂದಾದರೂ ಒಂದಿನ ಭೋಗಿಸಬೇಕು. ಪ್ರಾರಬ್ಧ ಕರ್ಮದ ಫಲ ಬಿಡಾಗ್ತದೆ. ಅದಕ್ಕಂತ ತಿಳಿದು ರಾಮ, ನಳ, ನಹುಷ ಎಲ್ಲರೂ ಅದನ್ನು ಪ್ರಾರಬ್ಧವನ್ನು ಭೋಗಿಸಿದ್ರು. ದುಃಖಿ ಯಾಕಕ್ಕಾನ ಮನುಷ್ಯ ಅಂದ್ರೆ ಇದಕ್ಕೆ ಬಂದಿದ್ದು ಎಲ್ಲ ಪ್ರಾರಬ್ಧ ಅಂತ ತಿಳಿದು, ಇದು 4 ದಿನದ ಆಟ. ಶರೀರ ನಾನಲ್ಲ, ಇದು ಭೋಗಿಸಕ್ಕೆ ಬಂದಿದ್ದಂಥದ್ದು. ಇನ್ನು ಮಾಡಿದ ಪ್ರಾರಬ್ಧ ಕರ್ಮದ ಫಲ ಚಲೋದು ಇರಲಿ, ಕೆಟ್ಟದ್ದಿರಲಿ. ಆದರೆ ಈ ಶರೀರ ಒಂದು ಸಾಧನ ಐತಿ. ಇದಕ್ಕೆ ಸಾಧನ ಐತಿ, ತನ್ನ ನಿಜವನ್ನು ಅರಿಯಾಕ. ನಾನು ಈ ಶರೀರ ಅಲ್ಲ, ನಾನು ಸತ್ಯ ವಸ್ತುವೂ ಇದ್ದೇನೆ, ನಾನು ಸಾಕ್ಷಿನೇ ಇದ್ದೇನೆ ಅನ್ನೋದನ್ನು ಅರಿಯಾಕ. ಸಾಕ್ಷಿ ಸ್ವರೂಪ ಹೆಂಗದ? ಆ ಸಾಕ್ಷಿ ಸ್ವರೂಪ ಸುಮ್ಮನೆ ಕುಂತಾನ ಆರಾಮ. ಆದ್ರೆ ಅದು ನಾನು ಅನ್ನೋ ಭಾವ ಇದ್ರೆ ನೀನು ಆರಾಮ ಇರ್ತಿದ್ದಿ. ನೀನು ನಿಜವಾಗಿ ಆರಾಮ ಅದಿ. ನೀನು ನಿಜವಾಗಿ ಆರಾಮ ಅದಿ. ನಿನ್ನ ನಿಜ ಸ್ವರೂಪ ಹೆಂಗೈತಿ ಅಂದ್ರೆ ಆರಾಮನ ಐತಿ. ಮನಸ್ಸಿನೊಳಗೆ ಇದನ್ನೆಲ್ಲ ಹಚ್ಕೊಂಡು, ಅಂತಃಕರಣದೊಳಗೆ ಇದನ್ನೆಲ್ಲ ಹಚ್ಕೊಂಡು, ಅದನ್ನು ನೀನೆಲ್ಲದನ್ನು ನಾನು ಅಂತ ಹಚ್ಕೊಳ್ತೀನಿ. ಅದಕ್ಕೆ ಇದೆಲ್ಲ ಮೆತ್ಕೊಳಕತ್ತದ ನಿನಗೆ. ನೀ ಸ್ವಚ್ಛ ನಿರ್ಮಲ ಅದಿ. ನಿನಗೆ ಯಾವುದೂ ಲೇಪನ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವೆಲ್ಲ ಎಲ್ಲಿ ಹತ್ಕೊಳಕತ್ತಾವ? ಅಂತಃಕರಣದೊಳಗೆ. ಅಂತಃಕರಣದಾಗ ಅಜ್ಞಾನದಿಂದ ಏನಾಯ್ತಿ? ನಿನ್ನ ನಿಜ ಸ್ವರೂಪವನ್ನು ಮರ್ತಿ, ನಿನ್ನ ನಿಜ ಸ್ವರೂಪವನ್ನು ಬಿಟ್ಟು ನೀನಲ್ಲದಂಥದ್ದನ್ನು ಹಿಡ್ಕೊಂಡು ಕುಂತಿ. ನೀನಲ್ಲದಂಥ ಈ ಶರೀರನ, ನಿಂದಲ್ಲದಂಥ ಈ ಜಗತ್ತನ್ನು, ಬಂಧು ಮಿತ್ರರು, ಸಂಸಾರ, ನೀನೆಲ್ಲ ನಂದ ಅಂತ ಒಳಗೆ ಹಚ್ಕೊಂಡ್ಬಿಟ್ಟು ಏನಾಗೋದಾಗೈತೆ, ಶರೀರಕ್ಕಾಗೈತೆ ಅಂತ ಉದಾಸೀನ ಭಾವ ತಾಳ. ಅದು ಪ್ರಾರಬ್ಧ ಕರ್ಮ, ಅದು ಭೋಗಿಸ್ಲಿ ಬಿಡು. ಅದು ಭೋಗಿಸ್ಲಿ, ಅದು ಭೋಗಿಸಾಕ ಬಂದತ್ತದು. ಏನು ಕರ್ಮ ಮಾಡತ್ತದ ಭೋಗಿಸ್ತತಿ. ನಾನು ಮಾತ್ರ ಇದಲ್ಲಪ್ಪ ಅಂತ ತಿಳ್ಕೊ ನೀನು. ನಾನು ಮಾತ್ರ ಇದಲ್ಲಪ್ಪ, ನಾನು ಬೇರೆನಾದೇನೋ ನೋಡು ಅಂತ ನೋಡಕ್ಕೆ ಪ್ರಯತ್ನ ಮಾಡು. ಮನೋಬುದ್ಧಿಯಾದಿಗಳಲ್ಲಿ ಏನು ಹಿಡ್ಕೊಂಡು ಕುಂತತ್ತಲ್ಲ ಇದು ನಾನು ಅಂತೇಳಿ, ಇದನ್ನು ಬಿಡಿಸಿ ನೀನು ನಿಜ ಸ್ವರೂಪದ ಕಡೆ ತಿರುಗಿಸಿ ನೋಡೋವನ್ನ. ಈಗ ಹೊರಗೆ ನೋಡಕತ್ತಾವು, ಹೊರಗಿನ ಜಗತ್ತು ನೋಡಕತ್ತಾವು, ನಾನು ನಂದು ಅಂತೇಳಿ ಹೊರಗಿನ ಜಗತ್ತು ಬೆನ್ನು ಹತ್ತಾವು. ಅದಕ್ಕೆ ಹಂಗೆ ಅನಿಸ್ತದೆ. ಹೊರಗಿನ ಜಗತ್ತನ್ನು ಬೆನ್ನು ಹತ್ತಿದ್ದನ್ನು ಸಮಾಧಾನ ಮಾಡಿ ಸುಮ್ಮನೆ ನಿಂದಿರಿಸಿ ಒಳಗೆ ನೋಡಕ್ಕೆ ಹಚ್ಚು. ಎಂಥ ಆನಂದ ಐತಿ ನೋಡು. ಯಾಕಂದ್ರೆ ನೀನು ಇರೋದಂಥ ಆನಂದ ಸ್ವರೂಪನ ನೀನು. ಅಲ್ಲಿ ದುಃಖ ಅನ್ನೋದು ಇಲ್ಲೇ ಇಲ್ಲ, ಅಲ್ಲಿ ಸಂಸಾರದ ಬಂಧನ ಇಲ್ಲ, ನಿನ್ನೆ ನಾಳೆ ಅನ್ನೋದಿಲ್ಲ, ಕಾಲಕ್ಕೆ ಅದು ಅಧೀನ ಇಲ್ಲೇ ಇಲ್ಲ. ಸೌಂದು ಸಣ್ಣ ಆಗುವಂಥದ್ದಲ್ಲ, ಊಬಿ ದೊಡ್ಡದಾಗುವಂಥದ್ದಲ್ಲ. ಇವೆಲ್ಲ ಆಗುವಂಥವು.
ಉಳ್ಕಿದ್ವೆಲ್ಲ ಏನು ನೀ ಹಿಡ್ಕೊಂಡು ಕೂತಿಯಲ್ಲ ಒಂದಿನ ಹೊಕ್ಕವು. ಮನಬುದ್ಧಿಯಾದಿಗಳು ಅಷ್ಟೇ ಒಂದು ಹಿಗ್ತಾವು, ಒಂದು ತೂಗ್ತಾವು, ಒಂದು ಚುರುಕು ಹಾಕ್ಕವು, ಮಬ್ಬು ಹಾಕ್ಕವು. ಆದರೆ ಆತ್ಮ ಯಾವಾಗ ಹಂಗೆ ಇರುವಂಥ ಅದಕ್ಕೆ ಅದನ್ನು ನಂಬಬೇಕಾಯ್ತಿ, ಅದಕ್ಕೆ ಅದನ್ನು ನೆನಪು ಮಾಡ್ಕೋಬೇಕಾಯ್ತಿ, ಆ ಸ್ಥಿತಿಗೆ ಹೋಗ್ಬೇಕಾಯ್ತಿ. ಅಂದಾಗ ನೀನಲ್ಲಿ ಹಿಗ್ಗು ಕುಗ್ಗಿ ಇಲ್ಲ, ನೋವು ನಲಿವು ಇಲ್ಲ, ಸುಖ ದುಃಖ ಇಲ್ಲ, ಯಾವಾಗಲೂ ಶಾಂತ ಆನಂದ. ಆ ಆನಂದದ ಅನುಭವವನ್ನು, ಶಾಂತ ಅನುಭವವನ್ನು, ಪ್ರಶಾಂತತೆ ಅನುಭವವನ್ನು ನೀನು ಹೊಂದಬೇಕಾಯ್ತಂದ್ರೆ ಪ್ರಶಾಂತವಾದದ್ದನ್ನು, ಆನಂದ ರೂಪವಾದಂಥದ್ದನ್ನು, ನಿತ್ಯ ಇರತಕ್ಕಂಥದ್ದನ್ನು, ಪರಿಪೂರ್ಣ ಇರತಕ್ಕಂಥದ್ದನ್ನು, ಅಚ್ಯುತವಾದಂಥದ್ದನ್ನು, ಅನಂತವಾದಂಥದ್ದನ್ನು ನೆನಿಬೇಕಲ್ಲ. ಆ ಸ್ಥಿತಿಯನ್ನು ನೆನೆದಾಗ ಅದು ಅಂತಃಕರಣದಲ್ಲಿ ಅದ ಗಟ್ಟಕತಿ, ಅದ ಭಾವ ಉಳಿತಂದ್ರೆ ಜಗತ್ತಿನ ಎಲ್ಲ ವಿಷಯಗಳ ಮೇಲಿನ ಮೋಹ ಕಳಚಿ ಹೋದಾಗ ಬಹಳ ಆನಂದದ ಭಾವ. ಸಂಸಾರಕ್ಕೆ ಏನಾದರೂ, ಶರೀರಕ್ಕೆ ಏನಾದರೂ, ಜಗತ್ತಿಗೇನಾದರೂ ಅದಕ್ಕೆ ನನಗೆ ಸಂಬಂಧ ಇಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ದೇಹ ಇದು ಅನ್ಯ ದೇಹ ಅಂದರಿ, ಮುಂದಿನ ಜಡಭಾವವನ್ನು ಮೀಗು, ಮೊದಲಿದ್ದಂಥ ಈ ಶರೀರ ನನ್ನ ಭಾವವನ್ನು ತೆಗೆದು ಹಾಕು. ಅಂದಾಗ ಆನಂದದ ಅನುಭೂತಿ. ಇದ ಸೂತ್ರ. ಜಡಭಾವವನ್ನು ಕಳ್ಕೊಳ್ಳೋದು, ಸೂಕ್ಷ್ಮಾತಿ ಸೂಕ್ಷ್ಮ, ವಿಶಾಲ ಅಂದ್ರೆ ವಿಶಾಲ, ಸೂಕ್ಷ್ಮ ಅಂದ್ರೆ ಅತಿ ಸೂಕ್ಷ್ಮ, ವಿಶಾಲ ಅಂದ್ರೆ ಅತಿ ವಿಶಾಲ ಅಂತ ನಿನ್ನ ನಿಜ ಸ್ವರೂಪವನ್ನು ನೆನಪು ಮಾಡ್ಕೊಳೋದು, ಅದನ್ನು ಗಟ್ಟಿ ಮಾಡ್ಕೊಳೋದು. ಅದಕ್ಕೆ ಅವ್ರು ಹೇಳ್ತಾರೆ, ತನ್ನನ್ನು ಪರ ಅಂತ ತಿಳಿಲ್ದನ ಬೇರೆ ಬೇರೆ ನೋಡ್ಕೊತ ಹೋದ್ರೆ ಏನೈತಪ್ಪ ಜಗತ್ತಿನಾಗ. ವಿಚಾರ ಮಾಡಿ ನೋಡಿದ್ರೆ ಇದು ಬರಿದ ಐತಿ, ಖಾಲಿ ಐತಿ. ಇದು ಬರೀದ ಇದೇ ವಿಚಾರ ಮಾಡ್ಕೊತ ಕುಂತು ಹೋದ್ರೆ, ಬರೀ ಇದನ್ನೇ ವಿಚಾರ ಮಾಡ್ಕೊತ ಕುಂತ ಜಗತ್ತು ವ್ಯರ್ಥ ಆಕತಿ. ಇದ್ರೊಳಗೆ ಏನು ಹುಡುಕಾಕಿ ಏನೈತಿ ನೋಡಪ್ಪ, ಇದ್ರೊಳಗೆ ಸುಖ ಹುಡುಕಾಕತ್ತಲ್ಲ. ಇಷ್ಟು ದಿನ ಹುಡುಕಿಯಲ್ವ, ಇಷ್ಟು ದಿನ ಹುಡುಕಿಯಲ್ಲ ಸುಖ, ನೋಡು ಅನುಭವಿಸ್, ಇನ್ನೂ ಅನುಭವಿಸ್ ಅಂತೇಳಿ ಹಿಂಗೆ ವಿವೇಕದಿಂದ ನೀನು ಚಿಂತನೆ ಮಾಡಿದ್ದಾದ್ರೆ ಇದ್ರ ಮೇಲೆ ಮೋಹ ಕಡಿಮೆ ಆಕತಿ. ಆಗ ನಿತ್ಯ ಸುಖ. ಇದೊಂದು